ಕಾಂಗ್ರೆಸ್ ಸಂಘಟನೆಯ ಪುನರ್ ವ್ಯವಸ್ಥೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ. ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ರಾಜಕೀಯದಲ್ಲಿ ಭಾರೀ ಪೈಪೋಟಿ. ಅಧ್ಯಕ್ಷ ಸ್ಥಾನದಲ್ಲಿರುವವರಿಗೆ ತಳುಕು, ಹೊಸ ಮುಖಕ್ಕೆ ಸಿಗುತ್ತಾ ಅವಕಾಶ. ಪಕ್ಷದ ಸಂಘಟನೆಗಾಗಿ ದುಡಿದವರಿಗೆ ಸಿಗುತ್ತಾ ಅವಕಾಶ ಅಥವಾ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಸಿಗುತ್ತಾ ಕುರ್ಚಿ? ಯಾರಿಗೆ ಉಳಿಯುತ್ತೆ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ? ಇಲ್ಲಿದೆ ನೋಡಿ ಪೈಪೋಟಿ ಫೈಟ್. ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ರಾಜಕೀಯದಲ್ಲಿ ಭಾರೀ ಚಲನವಲನ ಶುರುವಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಡಕ್ ಸೂಚನೆ ನೀಡಿದ ಹಿನ್ನೆಲೆ ಹಲವು ವರ್ಷಗಳಿಂದ ಸ್ಥಾನ ಅಲಂಕರಿಸಿದ್ದ ಜಿಲ್ಲಾ ಅಧ್ಯಕ್ಷರ ಕುರ್ಚಿ ಈಗ ಕಂಪಿಸುತ್ತಿದೆ. ರಾಜ್ಯದಾದ್ಯಂತ ಕಾಂಗ್ರೆಸ್ ಸಂಘಟನೆ ಪುನರ್ ವ್ಯವಸ್ಥೆಗೆ ಮುಂದಾದ ಡಿಕೆಶಿ ಜಿಲ್ಲಾ ಅಧ್ಯಕ್ಷರನ್ನ ಬದಲಿಸಿ ಹೊಸ ಮುಖಗಳಿಗೆ ಅವಕಾಶ ನೀಡಿ ಜೊತೆಗೆ ಕಾರ್ಯಾಧ್ಯಕ್ಷರನ್ನು ನೇಮಕ ಮಾಡಿ ಎಂಬ ಕಟ್ಟುನಿಟ್ಟಿನ ಆದೇಶ ನೀಡಿರುವುದು ಪಕ್ಷದೊಳಗೆ ಚರ್ಚೆಗೆ ಗ್ರಾಸವಾಗಿದೆ. ಆದೇಶ ಹೊರಬಿದ್ದ ಕ್ಷಣದಿಂದಲೇ ಜಿಲ್ಲೆಯ ಕಾಂಗ್ರೆಸ್ ವಲಯದಲ್ಲಿ ರಾಜಕೀಯ ಚಟುವಟಿಕೆ ತೀವ್ರಗೊಂಡಿದೆ. ಈ ಹಿನ್ನೆಲೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹಲವರು ಪೈಪೋಟಿ ನಡೆಸುತ್ತಿರುವುದು ಪಿಸುಪಾತು ಶುರುವಾಗಿದೆ. ಇನ್ನು ಕಾರ್ಯಕರ್ತರ ಲಾಬಿ, ಮುಖಂಡರ ಓಡಾಟ, ಮೇಲ್ದರ್ಜೆ ನಾಯಕರ ಸಂಪರ್ಕ ಸೇರಿ ರಾಜಕೀಯ ಕಾವು ಏರಿಸಿದೆ. ಮಹಾನಗರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ, ಸದಾನಂದ ಡಂಗನವರ್, ರಜತ್ ಉಳ್ಳಾಗಡ್ಡಿಮಠ ಈ ಮೂರು ಜನರ ಹೆಸರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಫೈಟ್ ನಡೆಸಿರುವುದು ಮೂಲ ಮಾಹಿತಿಯಿಂದ ತಿಳಿದು ಬಂದಿದೆ. ಅದೇ ರೀತಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೂ ತೀವ್ರ ಪೈಪೋಟಿ ನಡೆದಿದೆ. ವಿನೋದ್ ಅಸೂಟಿ, ಚಂದ್ರಶೇಖರ್ ಜುಟ್ಟಲ್ ಹೆಸರುಗಳು ಇಲ್ಲಿ ಕೇಳಿ ಬರ್ತಾ ಇವೆ. ಯಾರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಲಿದೆ ಎಂಬುದನ್ನು ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಅಧ್ಯಕ್ಷರ ಕುರ್ಚಿ ಇದೀಗ ರಾಜಕೀಯ ತಾಪಮಾನ ಏರಿಸಿದೆ. ಯಾರಿಗೆ ಅಧ್ಯಕ್ಷ ಭಾಗ್ಯ ಒಲಿಯಲಿದೆ? ಡಿಕೆಶಿಯ ಖಡಕ್ ಆದೇಶದಿಂದ ಯಾರಿಗೆ ಉತ್ತೇಜನ, ಯಾರಿಗೆ ನಿರಾಸೆ? ಕಾಂಗ್ರೆಸ್ ವಲಯ ಕಾದು ನೋಡ್ತಾ ಇದೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.